ನನ್ನ ಆತ್ಮೀಯ ಗೆಳೆಯನಿಂದ ಅಕ್ಕನಿಗೆ ಆಗುವ ತೊಂದರೆ ನೋಡಿದೆ. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ, ಅದು ನನ್ನ ಅಕ್ಕನನ್ನು ನೋಡುವ ರೀತಿಯನ್ನು ಬದಲಾಯಿಸಿತು. ಹಾಗಾಗಿ, ನನಗೆ 20 ವರ್ಷ, ಮತ್ತು ನನ್ನ ಅಕ್ಕ ನನಗಿಂತ 2 ವರ್ಷ ದೊಡ್ಡವಳು, ಅವಳಿಗೆ 22 ವರ್ಷ. ಈ ಕಥೆಗೆ ನಾವು ಅವಳನ್ನು ಬಬಿತಾ ಜಾನ್ ಎಂದು ಕರೆಯುತ್ತೇವೆ. ಅವಳು ಸುಂದರಿ, 5 ಅಡಿ 4 ಎತ್ತರ, 3624, 36 ಅಳತೆಗಳೊಂದಿಗೆ ಸುಂದರಿಯಾಗಿರುತ್ತಾಳೆ. ಇದು 2 ವರ್ಷಗಳ ಹಿಂದೆ ನಾವು ನಮ್ಮ ತಾಯ್ನಾಡಾದ ಅಫ್ಘಾನಿಸ್ತಾನಕ್ಕೆ ರಜೆಯ ಮೇಲೆ ಹೋದಾಗ ಸಂಭವಿಸಿತು. ನನಗೆ ಅಫ್ಘಾನಿಸ್ತಾನದಲ್ಲಿ ಅನೇಕ ಸ್ನೇಹಿತರಿದ್ದರು, ಅವರೆಲ್ಲರೂ ತುಂಬಾ ಒಳ್ಳೆಯವರು, ಮತ್ತು ನನ್ನ ಆತ್ಮೀಯ ಸ್ನೇಹಿತ ಯೂಸುಫ್ ಅವರನ್ನು ನಾವು ಭೇಟಿಯಾಗಲು ನಾನು ಉತ್ಸುಕನಾಗಿದ್ದೆ. ಆದ್ದರಿಂದ, ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾವು ಅಫ್ಘಾನಿಸ್ತಾನದಲ್ಲಿದ್ದೆವು, ಮತ್ತು ಅದು ಸುಂದರವಾದ, ಮಳೆಗಾಲದ ವಾರಾಂತ್ಯವಾಗಿತ್ತು. ನಾನು ಬೀದಿಯ ಇನ್ನೊಂದು ಬದಿಯಲ್ಲಿ ನನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆ, ಮತ್ತು ನನ್ನ ಅಕ್ಕ ಬಬಿತಾ ಜಾನ್ ಇನ್ನೊಂದು ಬದಿಯಲ್ಲಿ ಮಳೆಯಲ್ಲಿ ಆನಂದಿಸುತ್ತಿದ್ದಳು. ಇದ್ದಕ್ಕಿದ್ದಂತೆ, ನಾವೆಲ್ಲರೂ ದಣಿದು ವೃತ್ತಾಕಾರವಾಗಿ ನಿಂತು ಮಾತನಾಡುತ್ತಿದ್ದೆವು. ಆಗ ಯೂಸುಫ್, ಓಹ್, ಆ ಹುಡುಗಿಯನ್ನು ನೋಡು, ಅವಳು ನನ್ನ ಶಿಶ್ನವನ್ನು ಗಟ್ಟಿಯಾಗಿಸುತ್ತಿದ್ದಾಳೆ, ಎಂದು ಹೇಳಲು ಪ್ರಾರಂಭಿಸಿದಳು. ಅದು ನನ್ನ ಅಕ್ಕ ಎಂದು ಅವನಿಗೆ ತಿಳಿದಿರಲಿಲ್ಲ, ಆದ್ದರಿಂದ ನಾನು ರಕ್ಷಣಾತ್ಮಕವಾಗಿ, ಹೇ, ಅದು ನನ್ನ ಅಕ್ಕ, ಎಂದು ಹೇಳಿದೆ. ಮೊದಲಿಗೆ, ಅವನು, ಓಹ್, ಕ್ಷಮಿಸಿ, ಎಂದು ಹೇಳಿದನು. ಮತ್ತು ನಾವು ಮನೆಗೆ ಹೋದೆವು. ಆ ದಿನದ ನಂತರ, ಯೂಸುಫ್ ನಮ್ಮ ಮನೆಗೆ ಹೆಚ್ಚಾಗಿ ಬರಲು ಪ್ರಾರಂಭಿಸಿದನು, ಮತ್ತು ನನ್ನ ಕುಟುಂಬವು ಅವನು ಒಳ್ಳೆಯ ವ್ಯಕ್ತಿ ಎಂದು ಭಾವಿಸಿತು. ಆದಾಗ್ಯೂ, ಅವನ ಉದ್ದೇಶಗಳು ನನಗೆ ತಿಳಿದಿದ್ದವು. ನನ್ನ ಅಕ್ಕ ಹಾದುಹೋದಾಗಲೆಲ್ಲ ಅದು ಹೀಗಿರುತ್ತಿತ್ತು. ಬಬಿತಾ ಜಾನ್, ನಕ್ಷತ್ರ ಚಿಹ್ನೆ ನಡೆಯುತ್ತಾಳೆ ನಕ್ಷತ್ರ ಚಿಹ್ನೆ. ಯೂಸುಫ್, ಹೇ, ನಿನ್ನ ಸನ್ಗ್ಲಾಸ್ ಚೆನ್ನಾಗಿ ಕಾಣುತ್ತವೆ. ಬಬಿತಾ ಜಾನ್, ಓಹ್, ಧನ್ಯವಾದಗಳು. ಯಾರೂ ಹಾಗೆ ಹೇಳಿಲ್ಲ. ಯೂಸುಫ್, ಸರಿ, ಕಾಳಜಿ ವಹಿಸುವವರು ಮಾತ್ರ ಹಾಗೆ ಹೇಳುತ್ತಾರೆ. ಬಬಿತಾ ಜಾನ್, ನಕ್ಷತ್ರ ಚಿಹ್ನೆ ನಾಚಿಕೆಪಟ್ಟರು ನಕ್ಷತ್ರ ಚಿಹ್ನೆ. ಅವನು ಪ್ರತಿದಿನ ನನ್ನ ಅಕ್ಕೆಯೊಂದಿಗೆ ಚೆಲ್ಲಾಟವಾಡುತ್ತಲೇ ಇದ್ದನು. ನನ್ನ ಅಕ್ಕ ಅವನನ್ನು ತಿರಸ್ಕರಿಸುತ್ತಾಳೆ ಮತ್ತು ನಿರ್ಲಕ್ಷಿಸುತ್ತಾಳೆ ಎಂದು ನಾನು ಭಾವಿಸಿದೆ, ಆದರೆ ಅವಳು ಯಾವಾಗಲೂ ನಗುತ್ತಾ ಅವನಿಗೆ ಚೆನ್ನಾಗಿ ಪ್ರತಿಕ್ರಿಯಿಸುತ್ತಿದ್ದಳು. ಒಂದು ದಿನ, ನಾನು ಯೂಸುಫ್ ಜೊತೆ ನಿಂತಿದ್ದಾಗ, ಬಬಿತಾ ಜಾನ್ ತನ್ನ ಲ್ಯಾಪ್ಟಾಪ್ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿದಳು. ಯೂಸುಫ್ ಬೇಗನೆ ಸಂಭಾಷಣೆಗೆ ಧುಮುಕಿ, ನಾನು ಪರಿಣತ. ನನಗೆ ಯಾವಾಗ ಬೇಕಾದರೂ ಕರೆ ಮಾಡಿ, ನಾನು ಅದನ್ನು ಸರಿಪಡಿಸುತ್ತೇನೆ, ಎಂದು ಹೇಳಿದ. ನನ್ನ ಸಹೋದರಿ ತಿರಸ್ಕರಿಸುತ್ತಾಳೆ ಎಂದು ನಾನು ಭಾವಿಸಿದೆ, ಆದರೆ ಅವಳು, ಹೌದಾ, ಖಂಡಿತ, ಎಂದಳು. ಮರುದಿನ ಬೆಳಿಗ್ಗೆ, ಯೂಸುಫ್ ನೇರವಾಗಿ ನನ್ನ ಸಹೋದರಿ ಇದ್ದ ಕೋಣೆಗೆ ಹೋದ. ಅದು ಮೇಲಿನ ಮಹಡಿಯಲ್ಲಿತ್ತು, ಆದ್ದರಿಂದ ಯಾರೂ ಅವನನ್ನು ಗಮನಿಸಲು ಸಾಧ್ಯವಾಗಲಿಲ್ಲ, ಆದರೆ ನಾನು ಈಗಾಗಲೇ ಮಾಡಿದ್ದೇನೆ. ನಾನು ಮೇಲಕ್ಕೆ ಹೋದೆ, ಮತ್ತು ನಾನು ಅವನನ್ನು ಅಲ್ಲಿ ನಿಲ್ಲಿಸಬಹುದಿತ್ತು, ಆದರೆ ಏನಾಗುತ್ತದೆ ಎಂದು ನಾನು ನೋಡಲು ಬಯಸಿದ್ದೆ. ನಾನು ಪರದೆಯ ಕಿಟಕಿಯಿಂದ ಅವರನ್ನು ಇಣುಕಿ ನೋಡುತ್ತಿದ್ದೆ, ಮತ್ತು ಅದು ಹೀಗಿತ್ತು. ಯೂಸುಫ್, ಈಗ ನಾನು ಇಲ್ಲಿದ್ದೇನೆ. ಭಯಪಡಲು ಏನೂ ಇಲ್ಲ. ಬಬಿತಾ ಜಾನ್, ಹಹ, ಇಲ್ಲಿ ಲ್ಯಾಪ್ಟಾಪ್ ಇದೆ. ನೀವು ಅದನ್ನು ಸರಿಪಡಿಸಬಹುದೇ? ಯೂಸುಫ್, ನಾನು ಏನನ್ನಾದರೂ ಸರಿಪಡಿಸಬಹುದು. ಯೂಸುಫ್ ತನ್ನ ಲ್ಯಾಪ್ಟಾಪ್ ಅನ್ನು ಸುಲಭವಾಗಿ ಸರಿಪಡಿಸಿದ, ಅದು ಅವಳನ್ನು ಪ್ರಭಾವಿಸಿತು. ಮುಂದೆ ಏನಾಯಿತು ಎಂದು ನನಗೆ ಆಘಾತವಾಯಿತು. ಬಬಿತಾ ಜಾನ್, ಓ ದೇವರೇ! ನೀವು ಇದರಲ್ಲಿ ತುಂಬಾ ಒಳ್ಳೆಯವರು. ನಾನು ತುಂಬಾ ಸಮಯದಿಂದ ಪ್ರಯತ್ನಿಸುತ್ತಿದ್ದೆ. ಯೂಸುಫ್, ನೋಡಿ, ನಾನು ನಿನಗೆ ನಾಯಕ ಎಂದು ಹೇಳಿದೆ. ಬಬಿತಾ ಜಾನ್, ಹೌದು, ಹೌದು, ನಾಯಕ. ನಕ್ಷತ್ರ ಚಿಹ್ನೆ ಎಲ್ಲ ನೀನೇ ನಕ್ಷತ್ರ ಚಿಹ್ನೆ. ಯೂಸುಫ್, ಆದ್ದರಿಂದ ಈಗ ನಮಗಾಗಿಯೇ ಸಮಯವಿದೆ. ನೀನು ಎಷ್ಟು ಸುಂದರವಾಗಿದ್ದೀಯಾ ಎಂಬುದನ್ನು ಮೆಚ್ಚಿಕೊಳ್ಳುವುದರಲ್ಲಿ ನಾನು ಇದನ್ನೆಲ್ಲ ಕಳೆಯಬಲ್ಲೆ. ಬಬಿತಾ ಜಾನ್, ನಕ್ಷತ್ರ ಚಿಹ್ನೆ ಕೆಂಪು ಮತ್ತು ನಾಚಿಕೆಯಿಂದ ನಿಂತಿದ್ದಳು ನಕ್ಷತ್ರ ಚಿಹ್ನೆ. ಯೂಸುಫ್ ತನ್ನ ಕೈಗಳನ್ನು ಚಲಿಸಲು ಮತ್ತು ನನ್ನ ಸಹೋದರಿಯ ಕೂದಲಿನೊಂದಿಗೆ ಆಟವಾಡಲು ಪ್ರಾರಂಭಿಸಿದನು. ಯೂಸುಫ್, ನಿನಗೆ ತುಂಬಾ ಸುಂದರವಾದ ತುಟಿಗಳಿವೆ. ನಾನು ಅವುಗಳನ್ನು ದಿನವಿಡೀ ಚುಂಬಿಸಬಲ್ಲೆ. ಬಬಿತಾ ಜಾನ್ ಇಲ್ಲ ಅಥವಾ ಏನಾದರೂ ಹೇಳುತ್ತಾಳೆ ಎಂದು ನಾನು ಭಾವಿಸಿದೆ. ಬಬಿತಾ ಜಾನ್, ನಿನ್ನನ್ನು ಯಾರು ತಡೆಯುತ್ತಿದ್ದಾರೆ, ಯೂಸುಫ್? ಯೂಸುಫ್ ನೇರವಾಗಿ ಚುಂಬನಕ್ಕಾಗಿ ಹೋದನು ಮತ್ತು ಸಂಪೂರ್ಣವಾಗಿ ಸೆಡಕ್ಟಿವ್ ಮೋಡ್ನಲ್ಲಿ ತನ್ನ ಕೈಗಳನ್ನು ಅವಳ ದೇಹದ ಮೇಲೆ ಇಟ್ಟುಕೊಂಡು ಆಟವಾಡುತ್ತಿದ್ದನು,
ಅದು ನನ್ನ ಅಕ್ಕನ ಮೇಲೆ ತಿರುಗುತ್ತಿತ್ತು. ಯೂಸುಫ್ ತೆಳ್ಳಗಿದ್ದನು ಮತ್ತು ನಿಜವಾಗಿಯೂ ಕಂದು ಬಣ್ಣದ್ದಾಗಿದ್ದನು ಎಂದು ನಾನು ನಮೂದಿಸುವುದನ್ನು ಮರೆತಿದ್ದೆ. ಯೂಸುಫ್ ನನ್ನ ಸಹೋದರಿಯನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಎಸೆದು, ಅವಳ ಕುತ್ತಿಗೆಗೆ ಮುತ್ತಿಡಲು ಪ್ರಾರಂಭಿಸಿದನು. ಅವನು ಅವಳ ಅಂಗಿಯನ್ನು ತೆಗೆದು ನನ್ನ ಸಹೋದರಿಯ ಸುಂದರವಾದ ಚರ್ಮದ ದೇಹವನ್ನು ಸಂಪೂರ್ಣವಾಗಿ ಚುಂಬಿಸುತ್ತಿದ್ದನು. ಅವನು ನನ್ನ ಅಕ್ಕಯ ಪ್ಯಾಂಟಿನೊಳಗೆ ತನ್ನ ಬೆರಳುಗಳನ್ನು ಸೇರಿಸಿದನು. ಅವನು ಏನು ಮಾಡಿದನೆಂದು ನನಗೆ ತಿಳಿದಿಲ್ಲ, ಆದರೆ ನನ್ನ ಅಕ್ಕ ಸೆಕೆಂಡುಗಳಲ್ಲಿ ಬಂದಳು. ಯೂಸುಫ್, ಓಹ್, ನಿನ್ನ ರಸ ಹೊರಬರುತ್ತಿದೆ. ಬಬಿತಾ ಜಾನ್, ಆಹ್, ಓಹ್. ನಕ್ಷತ್ರ ಚಿಹ್ನೆ ಕೆಂಪಾಗಿ ನಕ್ಷತ್ರ ಚಿಹ್ನೆ. ಯೂಸುಫ್, ನಾಚಿಕೆ ಪಡುವ ಅಗತ್ಯವಿಲ್ಲ. ನಿನ್ನ ಹಬೀಬಿ ಯಾರು ಎಂದು ಹೇಳು. ಬಬಿತಾ ಜಾನ್, ನೀನು. ಯೂಸುಫ್, ಬೇಡಿಕೆಯ ಧ್ವನಿಯಲ್ಲಿ, ಪೂರ್ಣವಾಗಿ ಹೇಳು. ಬಬಿತಾ ಜಾನ್, ನೀನೇ. ಯೂಸುಫ್, ನೀನು ನನ್ನ ಹಬೀಬಿ. ಯೂಸುಫ್, ಹಬೀಬಿ ನಿನ್ನ ಮೊಣಕಾಲುಗಳ ಮೇಲೆ ಹೋಗಬೇಕೆಂದು ಬಯಸುತ್ತಾನೆ. ಬಬಿತಾ ಜಾನ್, ನರಳುವ ಧ್ವನಿಯಲ್ಲಿ, ಹೌದು, ಹೌದು, ಹಬೀಬಿ. ಯೂಸುಫ್ ತನ್ನ ಪ್ಯಾಂಟ್ ತೆರೆದಾಗ, ಅವನು ತೆಳ್ಳಗಿರುವುದನ್ನು ನಾನು ನೋಡಿದೆ, ಆದರೆ ಅವನ ಶಿಶ್ನವು ತುಂಬಾ ದಪ್ಪ ಮತ್ತು ಉದ್ದವಾಗಿತ್ತು ಮತ್ತು ಸಂಪೂರ್ಣವಾಗಿ ಗಾಢ ಕಂದು ಬಣ್ಣದ್ದಾಗಿತ್ತು. ಯೂಸುಫ್, ಬಬಿತಾ ಜಾನ್, ಅದನ್ನು ಹಿಡಿಯಿರಿ. ಬಬಿತಾ ಜಾನ್, ಸರಿ, ಅದು ನಿಜವಾಗಿಯೂ ದೊಡ್ಡದಾಗಿದೆ, ಹಬೀಬಿ. ನಾನು ಇದನ್ನು ಮೊದಲು ಮಾಡಿಲ್ಲ. ಯೂಸುಫ್, ಶುಶ್, ಅದನ್ನು ಹಿಡಿಯಿರಿ, ಮತ್ತು ನೀವು ತುದಿಗೆ ಮುತ್ತಿಡಬೇಕೆಂದು ನಾನು ಬಯಸುತ್ತೇನೆ. ಬಬಿತಾ ಜಾನ್, ನಕ್ಷತ್ರ ಚಿಹ್ನೆ ಎಲ್ಲಾ ನಾಚಿಕೆಪಡುತ್ತಾ ನಕ್ಷತ್ರ ಚಿಹ್ನೆ, ಸರಿ, ಮೂವಾ. ಯೂಸುಫ್, ಅದು ಸರಿ, ಅದು ಸರಿ. ಈಗ ನಿಮ್ಮ ಬಾಯಿಯನ್ನು ಪೂರ್ಣವಾಗಿ ತೆರೆಯಿರಿ. ಬಬಿತಾ ಜಾನ್, ನಕ್ಷತ್ರ ಚಿಹ್ನೆ ಯಾವುದೇ ಹಿಂಜರಿಕೆಯಿಲ್ಲದೆ ನಕ್ಷತ್ರ ಚಿಹ್ನೆ, ಆಹ್. ಯೂಸುಫ್ ತನ್ನ ಶಿಶ್ನವನ್ನು ಅವಳ ಬಾಯಿಗೆ ಸಂಪೂರ್ಣವಾಗಿ ತಳ್ಳಿದನು. ನನ್ನ ಅಕ್ಕಯ ಸುಂದರವಾದ ಮುಖವು ಅವನ ಕಂದು ಶಿಶ್ನವನ್ನು ಹೀರುತ್ತಿರುವುದನ್ನು ನಾನು ನೋಡುತ್ತಿದ್ದೆ. ನಂತರ ಅವನು ಅವಳನ್ನು ತನ್ನ ಚೆಂಡುಗಳನ್ನು ನೆಕ್ಕುವಂತೆ ಮಾಡಿದನು. ಯೂಸುಫ್, ಹಬೀಬಿನ ಚೆಂಡುಗಳನ್ನು ಹೀರುವಂತೆ. ಬಬಿತಾ ಜಾನ್, ಹೌದು, ಹಬೀಬಿ. ನಿನಗೆ ಏನು ಬೇಕಾದರೂ, ಹಬೀಬಿ. ಅವಳು ಅವನ ವೃಷಣಗಳನ್ನು, ಗಾಢ ಕಂದು ಬಣ್ಣವನ್ನು ನೆಕ್ಕುತ್ತಿದ್ದಳು, ಆದರೆ ಅವನ ಶಿಶ್ನವು ಅವಳ ಸುಂದರವಾದ, ಮುಗ್ಧ ಮುಖದ ಮೇಲೆ ವಿಶ್ರಾಂತಿ ಪಡೆಯುತ್ತಿತ್ತು. ಯೂಸುಫ್ ಅವಳನ್ನು ಎಬ್ಬಿಸಿ, ತಾನು ಸರಿಪಡಿಸಿದ್ದ ಲ್ಯಾಪ್ಟಾಪ್ ಮೇಲೆ ಬಗ್ಗಿಸಿದನು. ಯೂಸುಫ್, ನೀನು ಸಿದ್ಧನಾದೆ, ಕೂತರೆ. ಬಬಿತಾ ಜಾನ್, ಹೌದು, ಹಬೀಬಿ. ಯೂಸುಫ್ ಅವಳ ಗುಲಾಬಿ ಬಣ್ಣದ ಪುಸಿಯನ್ನು ಚುಂಬಿಸಲು ಪ್ರಾರಂಭಿಸಿದನು. ಯೂಸುಫ್, ಆಹ್, 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 ಫಕ್, ಫಕ್. ಬಬಿತಾ ಜಾನ್, ಆಹ್, ಆಹ್, ಹಬೀಬಿ, ನಿಲ್ಲಿಸಬೇಡ, ನಿಲ್ಲಿಸಬೇಡ. ಬಬಿತಾ ಜಾನ್, ನನ್ನ ಕೂದಲನ್ನು ಎಳೆಯು, ನನ್ನನ್ನು ಕೂದಲೆಳೆಯನ್ನಾಗಿ ಮಾಡು, ಹಬೀಬಿ, ನನ್ನನ್ನು ಕೂದಲೆಳೆಯಿರಿ, ಹಬೀಬಿ. ನಿನ್ನ ವೇಶ್ಯೆಯನ್ನು ಚುಂಬಿಸು, ಹಬೀಬಿ. ಯೂಸುಫ್, ಹೌದು, 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 ಆಹ್, ಆಹ್, ಆಹ್. ಯೂಸುಫ್ ನಡೆದು ಸೋಫಾದ ಮೇಲೆ ಕುಳಿತು, ನನ್ನ ಅಕ್ಕನ ಕಡೆಗೆ ಬೆರಳನ್ನು ಎತ್ತಿ, ಇಲ್ಲಿಗೆ ಬಾ ಎಂದು ಹೇಳಿದನು. ಬಬಿತಾ ಜಾನ್ ಹೆಣ್ಣು ನಾಯಿಯಂತೆ ತೆವಳುತ್ತಾ, ಅವಳ ಮುಖವನ್ನು ಕೆಳಗೆ ಮಾಡಿ, ಅವಳ ಬೆತ್ತಲೆ ಕತ್ತೆಯನ್ನು ಗಾಳಿಯಲ್ಲಿ ಮೇಲಕ್ಕೆತ್ತಿದಳು. ಯೂಸುಫ್ ಅವಳ ಕೂದಲನ್ನು ಹಿಡಿದು ತನ್ನ ತಲೆಯನ್ನು ತನ್ನ ಡಿಕ್ ಮೇಲೆ ಚಲಿಸಲು ಪ್ರಾರಂಭಿಸಿದಳು. ನನ್ನ ಅಕ್ಕ ಅವನ ಕೋಳಿಯ ಮೇಲೆ ಸಂಪೂರ್ಣವಾಗಿ ಬಾಯಿ ಮುಚ್ಚುವಂತೆ ಮಾಡಿತು. ನನ್ನ ಅಕ್ಕಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ, ಆದರೆ ಅವಳು ಬಾಯಿ ಮುಚ್ಚಿಕೊಳ್ಳುವುದನ್ನು ಆನಂದಿಸುತ್ತಿದ್ದಳು. ಯೂಸುಫ್, ಹೇಳು, ವೇಶ್ಯೆಯಂತೆ ಒಳ್ಳೆಯ ನೆಕ್ಕುವವರು ಯಾರು? ಬಬಿತಾ ಜಾನ್, ನಾನು, ಹಬೀಬಿ. ನಾನು ವೇಶ್ಯೆ, ನಕ್ಷತ್ರ ಚಿಹ್ನೆ ತನ್ನ ಡಿಕ್ ಮೇಲೆ ಬಾಯಿ ಮುಚ್ಚಿಕೊಂಡು ನಕ್ಷತ್ರ ಚಿಹ್ನೆ. ಯೂಸುಫ್, ನಾನು, ಹಬೀಬಿ. ಸೋಫಾದ ಮೇಲೆ ಬಾಗಿ. ಬಬಿತಾ ಜಾನ್, ಹೌದು, ಹಬೀಬಿ, ನಿನಗಾಗಿ ಏನು ಬೇಕಾದರೂ. ಯೂಸುಫ್, ನಕ್ಷತ್ರ ಚಿಹ್ನೆ ತನ್ನ ಕೋಳಿಯನ್ನು ಅವಳೊಳಗೆ ಇಡುತ್ತಾನೆ ನಕ್ಷತ್ರ ಚಿಹ್ನೆ, ಆಹ್. ಹೌದು, ಹೌದು. ಬಬಿತಾ ಜಾನ್, ಹಬೀಬಿ. ಆಹ್, ದಯವಿಟ್ಟು, ನನ್ನನ್ನು ಫಕ್ ಮಾಡಿ, ದಯವಿಟ್ಟು, ನನ್ನನ್ನು ಫಕ್ ಮಾಡಿ, ಹಬೀಬಿಯಾ. ಯೂಸುಫ್, ಮುಚ್ಚಿ, ಹೆಣ್ಣು ನಾಯಿ. ನನ್ನ ಡಿಕ್ಗಾಗಿ ಬೇಡಿಕೊಳ್ಳಿ, ನೀನು ವೇಶ್ಯೆ. ಬಬಿತಾ ಜಾನ್, ಆಹಂ, ಆಹ್, ಹೌದು, ಹಬೀಬಿಯಾ. ದಯವಿಟ್ಟು, ನನ್ನನ್ನು ಫಕ್ ಮಾಡಿ, ದಯವಿಟ್ಟು, ನನ್ನನ್ನು ಫಕ್ ಮಾಡಿ, ಹಬೀಬಿಯಾ. ಯೂಸುಫ್ ತನ್ನ ಶಿಶ್ನವನ್ನು ಹೊರಗೆ ತೆಗೆದುಕೊಂಡು ಅವಳ ಮುಖ ಮತ್ತು ದೇಹದಾದ್ಯಂತ ಬಂದನು.
ಅವನು ಮಲಗಿ ನನ್ನ ಅಕ್ಕಗೆ ವೀರ್ಯದ ಪ್ರತಿಯೊಂದು ಹನಿಯನ್ನು ನೆಕ್ಕಲು ಮತ್ತು ಸ್ವಚ್ಛಗೊಳಿಸಲು ಹೇಳಿದನು. ಯೂಸುಫ್, ನಾಯಿಯಂತೆ ನೆಕ್ಕು, ಅದನ್ನು ಸ್ವಚ್ಛಗೊಳಿಸು, ನಿನ್ನ ನಾಲಿಗೆಯನ್ನು ಮಾತ್ರ ಬಳಸು. ಬಬಿತಾ ಜಾನ್, ನೀವು ಹೇಳಿದಂತೆ, ಹಬೀಬಿಯಾ. ನಾವು ಅಲ್ಲಿರುವಾಗ, ಪೂರ್ಣ ರಜೆ ಅವರು ಪ್ರತಿದಿನ ಲೈಂಗಿಕ ಸಂಬಂಧ ಹೊಂದಿದ್ದರು.